ತುಮಕೂರು ಟೌನ್ ಹಾಲ್ ವೃತ್ತದಲ್ಲಿ ಬಜರಂಗ ದಳದ ವತಿಯಿಂದ ಗಣಪತಿ ಪ್ರತಿಷ್ಠಾಪನೆ. ನಾಗರಕಟ್ಟೆ ದೇವಸ್ಥಾನ ಬಜರಂಗ ದಳ ವಿಜೃಂಭಣೆಯಿಂದ ನಡೆದ ಗಣಪತಿ ಪ್ರತಿಷ್ಠಾಪನೆ. ಸುಮಾರು 200ಕ್ಕೂ ಹೆಚ್ಚು ಜನ ಸೇರಿದ್ದು ಹೋಮ ಮಾಡಿಸುವುದರ ಮೂಲಕ ಗಣಪತಿಯ ಪ್ರತಿಷ್ಠಾಪನೆ ನೆರವೇರಿಸಿದ್ದಾರೆ. ಭಾಗವಹಿಸಿದ್ದ ಅತಿಥಿಗಳು ಮಾಜಿ ಶಾಸಕರಾದ ಸೊಗಡು ಶಿವಣ್ಣನವರು ಹಾಗೂ ಗೋಕುಲ್ ರಾಜ್ ಹಾಗೂ ಇನ್ನು ಮುಂತಾದವರು ಭಾಗವಹಿಸಿದರು. ಹಾಗೂ ಗಣಪತಿಯ ವಿಸರ್ಜನೆಯ ದಿನ ಬಹುಸಂಖ್ಯೆಯಲ್ಲಿ ಹಿಂದೂ ಧರ್ಮದ ಎಲ್ಲಾ ಜನರುಗಳು ಇಲ್ಲಿ ಸೇರಬೇಕೆಂದು ಮಂಜು ಭಾರ್ಗವ್ ಅವರು ಹಾಗೂ ಹೆಚ್ಚಿನ ಜನಸಂಖ್ಯೆ ಸೇರಬೇಕೆಂದು ಕರೆಯೋಲೆ ನೀಡಿದ್ದಾರೆ. ಹಾಗೂ ಇದೇ ತಿಂಗಳ 21/9/2024 ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ಇರುತ್ತದೆ. ಕ್ಯಾಮರಾಮನ್ ಇಮ್ರಾನ್ ಜೊತೆಗೆ ಶ್ರೀಕಾಂತ್, ತುಮಕೂರು. ಓಂ ಮಹಾಗಣಾಧಿಪತಯೇ ನಮಃ. ಓಂ ವಕ್ರತುಂಡಾಯ ನಮಃ. ಸೂರ್ಯಕರ್ಣಾಯ ನಮಃ. ಈ ಒಂದು ವಿಸರ್ಜನಾ ಮಹೋತ್ಸವವು ನಮ್ಮ ಈ ತುಮಕೂರು ನಗರದಲ್ಲಿ ಭಾಳ ವಿಜೃಂಭಣೆಯಿಂದ, ಭಾಳ ಎಲ್ಲ ನಾಗರಿಕರ ಸಹಕಾರದಿಂದ, ಅವರ ಸಹಯೋಗದಿಂದ ಅದ್ಭುತವಾಗಿ ನಡೀತಾ ಬಂದಿದೆ. ಈ ಬಾರಿಯೂ ಸಹ ತಾವೆಲ್ಲರೂ ಬಂದು ನಮ್ಮ ಈ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮಹೋತ್ಸವಕ್ಕೆ ಸಂಪೂರ್ಣ ಬೆಂಬಲ ಮತ್ತು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ವಿಘ್ನ ವಿನಾಯಕನ ಒಂದು ಆಶೀರ್ವಾದಕ್ಕೂ ಕೂಡ ತಾವೆಲ್ಲರೂ ಪಾತ್ರರಾಗಬೇಕಂತೇಳಿ ಕೇಳ್ಕೊಳ್ತೀವಿ. ಎಷ್ಟು ಪ್ರಮಾಣದಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ ಸರ್? ಈ ಬಾರಿ ವಿಶೇಷ ಏನಂತಂದರೆ, ನಾವು ವಿಸರ್ಜನಾ ಮಹೋತ್ಸವದ ದಿನದಂದು ಸುಮಾರು 30ರಿಂದ 35 ಸಾವಿರ ಮಂದಿಗೆ ಅನ್ನ ಸಂತರ್ಪಣೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಸ್ವಾಗತ ಸಮಿತಿಯಿಂದ ತೀರ್ಮಾನಿಸಿದ್ದೇವೆ. ಆದರೂ ಪ್ರೇರಣೆ ಏನಂತಂದರೆ, ಇದು ನಮ್ಮ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಒಂದು ಪುಣ್ಯನಾಡು. ಅವರು ಮೊದಲನೇದಾಗಿ ಅವರು ಯಾವಾಗಲೂ ದಾಸೋಹದ ಕೇಂದ್ರ ನಾಡು ಅಂತ ಅಂದರೆ ಅದು ಕಲ್ಪತರು ನಾಡು. ಅದು ನಮ್ಮ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈಗಲೂ ನಡೀತಾನೆ ಇದೆ, ಮುಂದೆಯೂ ನಡೀತದೆ. ಹಾಗಾಗಿ ನಾವು ಸ್ವಾಗತ ಸಮಿತಿಯಿಂದ ಇದನ್ನು ಒಂದು ನಿರ್ಣಯ ತಗೊಂಡು, ಕಳೆದ ಬಾರಿಯೂ ಕೂಡ ಅದ್ಭುತವಾಗಿ ಒಂದು ಪ್ರಸಾದ ವಿನಿಯೋಗ ಆಗಿತ್ತು. ಈ ಬಾರಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು, ಬೇರೆ ಬೇರೆ ತಾಲೂಕಿಂದ ಅಥವಾ ನಮ್ಮ ನಗರದಿಂದ, ಗ್ರಾಮಗಳಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸಂಪೂರ್ಣವಾದ ಸುಮಾರು 11ರಿಂದ 12 ಕೌಂಟರ್ಗಳನ್ನು ನಾವು ಈ ಸತಿ ಮಾಡ್ತಾ ಇದ್ದೇವೆ. ಅಲ್ಲಿ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ.